ನಮಸ್ಕಾರ ವೀಕ್ಷಕರೇ, JK ಆಸ್ಟ್ರಾಲಜಿಗೆ ಸ್ವಾಗತ. ಇಂದಿನ ಯುಗದಲ್ಲಿ ನಗರ ಪ್ರದೇಶಗಳಲ್ಲಿ ಸ್ವಂತ ಮನೆ ಇದ್ದುಬಿಟ್ರೆ ಹೇಗೋ ನೆಮ್ಮದಿಯಾಗಿ ಜೀವನ ಮಾಡಿಬಿಡ್ಬೋದು. ಮನೆ ಕಟ್ಟೋದು ಹೇಗೆ, ಮನೆ ಕಟ್ಕೊಂಡು ನೆಮ್ಮದಿಯಾಗಿ ಇರೋದು ಹೇಗೆ, ಎಲ್ಲದಕ್ಕೂ ಒಂದು ಸುಲಭವಾದ ಪರಿಹಾರಗಳನ್ನು ನಿಮ್ಮದೇ ಆದಂಥ ಮನೆ ಕಟ್ಕೊಳ್ಳೋದಕ್ಕೆ ಹಣ ಇರಲಿ ಇರದೇ ಹೋಗಲಿ ನಿಮ್ಮದೇ ಆದಂಥ ಸ್ವಂತ ಮನೆಯನ್ನು ಕಟ್ಟಿಕೊಳ್ಳಬಹುದು. ಆಶ್ಚರ್ಯ ಆಗ್ತಾ ಇದೆಯಾ? ಆಗಲೇಬೇಕು ಆಶ್ಚರ್ಯ. ಪರಿಹಾರ ಹೇಳ್ತೀನಿ. ನಿಮ್ಮ ಜೀವನದಲ್ಲಿ ನಿಮ್ಮದೇ ಆದಂಥ ಒಂದು ಮನೆ ಬಂದೇ ಬರುತ್ತೆ. ನಾನು ಹೇಳಿದ ಹಾಗೆ ಮಾಡಿ. ಏನದು? ಪ್ರತಿ ವರ್ಷ ಗಜಕೇಸರಿ ಯೋಗ ಅಂತ ಹೇಳಿದ್ರೆ ಅದು ಪುಷ್ಯ ನಕ್ಷತ್ರ ಗುರುವಾರ ಬಂದಾಗ ಗುರುಪುಷ್ಯ ಯೋಗ ಉಂಟಾಗತ್ತೆ. ಆ ಗುರುಪುಷ್ಯ ಯೋಗದಲ್ಲಿ ನಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂಥ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುವಂಥ ಶಕ್ತಿ ದೇವರು ಕೊಟ್ಟಿರ್ತಾನೆ. ಅದರಲ್ಲಿ ಬಹಳ ದಿವಸಗಳ ಕಾಲ ನಮ್ಮ ಮನೆ ಯೋಗ ಅಂದ್ಕೊಂಡು ನಾವು ಒದ್ದಾಡ್ತಾ ಇರ್ತೀವಿ. ಅಂಥದ್ದನ್ನು ಇಷ್ಟಪಟ್ಟಾಗ ಅದು ತಥಾಸ್ತು ಅನ್ನತ್ತೆ. ಆ ತಥಾಸ್ತು ಅನ್ನೋ ಮನಸ್ಸನ್ನು ಇಟ್ಟುಕೊಂಡು ನಾವೇನು ಮಾಡಬೇಕು? ನೀವು ಎಲ್ಲೋ ಕಡೆ ನೋಡಿರ್ಬೋದು, ಈ ಗೀಜಲಕ್ಕಿ ಅಂತ ಬರುತ್ತೆ. ಆ ಗೀಜಲಕ್ಕಿ ಅದು ಗೂಡುಗಳನ್ನು ಕಟ್ಟಬೇಕಾದ್ರೆ ಅದು ಎಲ್ಲೋ ಕಟ್ಟಿಬಿಡಲ್ಲ. ಅತ್ಯಂತ ಕಷ್ಟಕರವಾದಂಥ ಈಚಲು ಮರಗಳು ಅಥವಾ ದೊಡ್ಡ ಹೊಂಡಗಳ ಮಧ್ಯೆ ಯಾರೂ ಅದನ್ನು ಕೀಳಕ್ಕೆ ಆಗದೇ ಇರತಕ್ಕಂಥದ್ದು ಅಂತಹ ಗೂಡುಗಳನ್ನು ಅದು ನಿರ್ಮಿಸುತ್ತೆ ಅಂತ ಹೇಳಿದ್ರೆ ಅದು ಒಂದು ಅದ್ಭುತ ಯೋಗ. ಆ ಥರ ಗೂಡುಗಳನ್ನು ಕಟ್ಟಬೇಕಾದ್ರೆ ಮನುಷ್ಯರ ಕೈಲೂ ಆಗೋದಿಲ್ಲ, ಇನ್ಯಾವ ಪ್ರಾಣಿ ಪಕ್ಷಿಗಳ ಕೈಲೂ ಆಗೋದಿಲ್ಲ. ಅಂತಹ ಒಂದು ಪಕ್ಷಿ ಸುಂದರವಾದಂತಹ ಗೀಜಗನ ಗೂಡನ್ನು ಕಟ್ಟುತ್ತೆ. ಆ ಕಟ್ಟುವಾಗ ಅದು ಎಂಟು ಹಾಕ್ಕೊಂಡು ಹೋಗುತ್ತೆ. ಎಂಟು ಈ ಥರ ಅದು ಹಾಕ್ಕೊಂಡು ಅದು ಗೂಡನ್ನು ಕಟ್ಟುವುದು. ಇನ್ಯಾವ ಪಕ್ಷಿಗಳು ಆ ಥರ ಕಟ್ಟೋದಿಲ್ಲ. ಹಾಗಾಗಿ ಅಲ್ಲಿರ್ತಕ್ಕಂಥ ಅದೃಷ್ಟದ ವ್ಯವಸ್ಥೆಗಳು ನಮಗೆ ಸಿಗಬೇಕು ಅಂತ ಹೇಳಿದಾಗ ನಾವೇನು ಮಾಡಬೇಕು? ಆ ಗೀಜಗನ ಗೂಡನ್ನು ಕೈಯಲ್ಲಿ ಕಿತ್ತುಕೊಂಡು ಬರಬಾರದು. ಅದು ದೇವರ ದಯದಿಂದ ಕೆಳಕ್ಕೆ ಬಿದ್ದಿರಬೇಕು. ಆ ಗುರುಪುಷ್ಯ ಯೋಗದಲ್ಲಿ ಆ ದಿವಸ ಕೆಳಕ್ಕೆ ಬಿದ್ದಂತಹ ಗೂಡು ನಮ್ಮ ಕೈಗೆ ಏನಾದರೂ ಸಿಕ್ಕಿದರೆ ಅದು ಒಂದು ದೊಡ್ಡ ಅರಮನೆಯೇ ಸಿಕ್ಕಿದಂಗೆ. ಅಂತಹ ಒಂದು ಗೂಡನ್ನು ನಮಗೆ ಸಿಕ್ಕಿದಾಗ ಅದನ್ನು ತೆಗೆದುಕೊಂಡು ಬಂದು ದೇವರ ಮನೆಯಲ್ಲಿ ಗಂಜಲವನ್ನು ಸಿಂಪಡಿಸಿ ಅದನ್ನು ಅಲ್ಲಿ ಇಟ್ಟು ಅದಕ್ಕೆ ಗಂಧವನ್ನು ಲೇಪನ ಮಾಡಿ, ಅರಿಶಿನ ಲೇಪನ ಮಾಡಿ, ಕುಂಕುಮ ಲೇಪನ ಮಾಡಬಾರದು. ಅರಿಶಿನ ಮತ್ತು ಗಂಧ ಲೇಪನ ಮಾಡಿ ಅಕ್ಷತೆಗಳನ್ನು ಹಾಕಿ ನಂತರ ಅದಕ್ಕೆ ಮಂತ್ರ ಬರುತ್ತೆ. ಯಾವ ಮಂತ್ರ ಅಂತ ಹೇಳಿದಾಗ ಹಿಮಾಕುಂದ ಮುಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಾಂ ಭಾರ್ಗವಂ ಪ್ರಣಮಾಮ್ಯಹಂ ಓಂ ಶಾಂತಿ ಶಾಂತಿ ಶಾಂತಿ. 108 ದಿವಸಗಳ ಕಾಲ ಈ ಒಂದು ಮಂತ್ರವನ್ನು ಹೇಳ್ತಾ ಬಂದರೆ ನಿಮ್ಮ ಮನೆಗೆ ಅತ್ಯಂತ ರಾಜಯೋಗದಲ್ಲಿ ಬದುಕುವಂತಹ, ರಾಜಯೋಗರು ಕಟ್ಟುವಂತಹ ಅರಮನೆಯಂಥ ಮನೆಗಳನ್ನು ಕಟ್ಟದೇ ಇದ್ದರೂ ಅಂತಹ ಒಂದು ಶುಭಯೋಗ ನಿಮಗೆ ಖಂಡಿತ ಬರುತ್ತೆ. ದಯವಿಟ್ಟು ಇದನ್ನು ಯಾರೂ ಕೂಡ ಅಲ್ಲಗಳೆಯದೆ ಇದನ್ನು ಕಾರ್ಯರೂಪಕ್ಕೆ ತಗೊಂಡು ಬಂದರೆ ನಿಮ್ಮದಾದಂಥ ನಿಮ್ಮ ದುಡ್ಡು ಇರಲಿ ಇಲ್ಲದೆ ಇರಲಿ, ನಿಮಗೆ ಸೈಟ್ ಇರಲಿ ಸೈಟ್ ಇಲ್ಲದೇ ಇರಲಿ, ಯಾವುದೋ ಮುಖಾಂತರವಾಗಿ ಮನೆ ಬಂದು ನಿಮಗೆ ಸೇರಿಕೊಳ್ಳುತ್ತೆ. ಓಂ ನಮಃ ಶಿವಾಯ. ನಮಸ್ತೆ.